ಯಾವ ಇಲ್ವಲ್ಲ, ನೀರು ಹಾಕಿ ಉಣಕ್ಕಾಗತ್ತಾ? ಅದೇ ಇವಾಗ ಮಳೆ ಬಂದರೆ ಈ ಕಡೆಗೆಲ್ಲ ಸೀಮೆ ಸಪ್ಪಕ್ಕೆ ಇದಕ್ಕೆಲ್ಲ ಅಕ್ಷಯ ಬೀಜ ಉಣ್ತಿದ್ರಾಗ. ಹಾಂ, ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಲ್ಲಿ ಇದೆಲ್ಲ ಬೀಳೈತಲ್ಲ ಇದು. ಹಾಂ, ಅದು ಟೀಕ್ ಬರ್ತಾವಲ್ಲ, ಹೌದು. ಅದರೊಳಗೆ ಎಲ್ಲ ಉಣ್ಬೋದಲ್ಲ ಅಲ್ಲಿ. ಟೀಕ್ ಐತಲ್ಲ ಅಲ್ಲಿ, ಟೀಕ್ ಹಾಕ್ಬೇಕಲ್ಲ. ಹಾಕಿಲ್ಲ, ಅದಕ್ಕೆ ಹಾಕ್ಲೇ ಇಲ್ಲ ಅದಕ್ಕೆ. ಅಯ್ಯೋ, ಎಲ್ಲ ಕಡೆ ಐತೆ, ಇಲ್ಲಿ ಹಾಕಿಲ್ಲ ಅಷ್ಟೇ. ನಾವೆಲ್ಲ ಬಂದ್ವಲ್ಲ. ಟೀಕ್ ಒಂದು 100 ತರಿಸ್ಲ ಹಂಗಾರೆ? 100 ಜಾಸ್ತಿ ಬೇಕಾಗತ್ತ, ಬದುಕುದಾರ ಇಕ್ಬೇಕಲ್ಲ. ಹಾಂ, ಒಂದು 300 ತರಿಸ್ಲ ಅದು? ಇದು ಗಟರ್ ಅಂತೂ ಕರೆಕ್ಟ್ ಆಯ್ತಿದ್ದು. ಇಲ್ಲ ನೀರು ಅಡಿಕೆ ಗಿಡನೂ ಒಂದು ಹೋಗಲ್ಲ ಅಂಕ್ಲಿನ. ಅಡಿಕೆ ಗಿಡನೂ ಅಷ್ಟೇ, ಮಧ್ಯೆ ಬಾಳೆ ಹಾಕ್ಬಿಟ್ರೆ ಬಾಳೆದು ಚೆನ್ನಾಗಿ ಬಂದ್ಬಿಡ್ತದೆ. ಓ, ಇದಕ್ಕೆ ನೀರು ಬಿಟ್ಟಿದ್ದೀರಾ? ಹಾಂ, ಇದು ನೀವು ಪೈಪ್ನಾಗ ಬಿಟ್ಟು ನೋಡೋಣ ಎಷ್ಟು ಅಂತೇಳಿ. ಹಾಂ ಹಾಂ ಹಾಂ, ಒಂದು ಅದ ಕಟ್ಟೋವರೆಗೂ ನೀರು ಮುಂದಕ್ಕೆ ಹೋಗಲ್ಲ, ಒಂದೆಲ್ಲ ನೋಡಿ ಕುಡಿತೈತೆ. ಕರೆಕ್ಟ್, ನೆಲ ಕುಡ್ಕೊಂಡ್ಬಿಡ್ತದೆ. ಹಾಂ, ಅದಕ್ಕೆ ಬಿಟ್ಟು ತೀನಾಗ ಹೋಗ್ತಾವಲ್ಲ ನಾವು. ಹೌದು ಹೌದು ಹೌದು. ಹಿಂಗೆ ಹಿಂಗೆ ಮಡವೆ ಮಾಡ್ಕೊಂಬಂದು ಹಿಂಗೆ. ಇದಕ್ಕೆ ಚೆನ್ನಾಗೈತೆ ಬಿಡಿ ಇದು. ಇದು ಮತ್ತೆ ಇದಕ್ಕೆ ಮೇವು ಬಿತ್ತ ಒಂದು ಹೊಸ್ಕೊಂತ ಇದ್ರೆ. ಹೌದು, ಕಳೆನೇ ಬೆಳೆದ್ರೆ ಅಕಸ್ಮಾತ್ ಏನೋ ಬೆಳೆ ಕಣ್ಣು ಹಂಗೆ ಕಳೆ ಆಡ್ತಾ ಇರ್ತೀವಿ, ಕೈಯಕ್ಕೆ ಮೇವು ಬೀಳಲ್ಲ. ಕರೆಕ್ಟ್. ಇಲ್ಲಾಂದ್ರೆ ಎಲ್ಲ ಬರೀ ಜಪ್ಪಲಿ ಬಿತ್ತು ಅಂತಂದರೆ ಹೌದು. ನಮಗೂ ಹೇಳೋಕ್ಕೂ ಮರ್ಯಾದಿಲ್ಲ, ನೀವು ನಮ್ಮನ್ನು ಕೇಳಂಗಿಲ್ಲ, ಅನ್ಭವಿಸಂಗಿಲ್ಲ ನಂಗೆ. ವೆಂಕಟೇಶ್, ಈಗ ಅವು ಬದಿಗಳನ್ನ ಸ್ವಲ್ಪ ಸರಿ ಮಾಡೋಕ್ಕೆ ಏನು JCB ಮಾಡಿಸೋಣವಾ? ಏನು ಸರಿ ಮಾಡ್ಸಿದ್ವಿ, ಕರೆಕ್ಟಾಗಿ ಆಗಲ್ಲ. ಅಲ್ಲ, ರೋಡ್ ಥರ ಓಡಾಡೋ ಇಟ್ಕೊಳ್ಬೇಕು ನಾವು. ಕಿತ್ತು ಕಟ್ ಮಾಡ್ಕೊಬೋದು ಹೇಳಿ ಸರ್. ಆಮೇಲೆ ಈ ಬೇವಿನ ಕೆಳಗಡೆ 3-4 ವೆರೈಟಿ ಗಿಡ ಐತೆ, ಎಲ್ಲ ಹಾಳಾಗೋಗಿದೆ. ಸ್ವಲ್ಪ ಕಸ ತೆಗ್ಸೀಗ. ಹಾಂ, ಒಂದಿಬ್ಬರು ಇಮಿಡಿಯೇಟಾಗಿ ಕಳಿಸಿ ವೆಂಕಟೇಶ್, ಈಗಲೇ. ನಾನು ಅಲ್ಲಿ ಶಾರದಾಗ ಫೋಟೋ ತೋರಿಸ್ತೀನಿ. ದೇವ್ರು ಮಾತಾಡಂದ್ರೆ ಅವ್ರು ಗೊತ್ತಾಗ್ತಾರೆ. ಅದೇ 10 ಕಡೆ ಕಳೆ ತಿಂತಿದ್ರು ಅವರು. 3-4 ವೆರೈಟಿ ಇದೆ. 3-4 ವೆರೈಟಿನೂ ತೊಂದರೆ ಆಗುತ್ತೆ ಅದು. ತುಮಕೂರು ಪಾರ್ಕ್ನಾಗ ಯಾವ ಗಿಡ ಸಹಿಸಿಡಿದ್ರೆ ಸಸಿಗಳು ತುಂಬಿಕೊಡ್ತೀನಿ ನಡ್ಕೊಂತೀರ ಅಂತಂದ್ರೆ ಯಾವುದದು ಏನೋ ಹೇಳಿದ್ರು, ಅದು ಪಾರ್ಕ್ ಹೋಗ್ತಾರೆ ಹೇಳೋರು.